ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನಕ್ಕೆ ಡಿವಿಯೇಟೆಡ್ ನಸಲ್ ಸೆಪ್ಟಮ್ ಪ್ರಾಬ್ಲಮ್ ಇರುತ್ತೆ. ಮೂಗು ಸೊಟ್ಟವಾಗಿರುತ್ತೆ, ನೋಡೋದಕ್ಕೆ ಗೊತ್ತಾಗ್ತಾ ಇರುತ್ತೆ ಮೂಗು ಸೊಟ್ಟವಾಗಿದೆ, ಕ್ರಾಸ್ ಆಗಿ ತಿರ್ಕೊಂಡ್ಬಿಟ್ಟಿದೆ ಅಂತೆಲ್ಲ. ಸೊ ಈ ರೀತಿಯ ಸಮಸ್ಯೆ ಇರೋರಿಗೆ ಉಸಿರಾಟದಲ್ಲಿ ಸಮಸ್ಯೆ ಆಗ್ತಿರುತ್ತೆ, ಮೂಗಿನಲ್ಲಿ ಬ್ಲಡ್ ಬರ್ತಿರುತ್ತೆ, ಅವಾಗವಾಗ ಮೂಗು ಯಾವಾಗಲೂ ಸೋರ್ತಿರುತ್ತೆ, ತುಂಬಾ ಬೇಗ ಶೀತ ನೆಗಡಿ ಈ ರೀತಿ ಸಮಸ್ಯೆ ಆಗ್ಬಿಡುತ್ತೆ, ಗೊರಕೆ ಸಮಸ್ಯೆ ಇರುತ್ತೆ, ನಿದ್ರೆನಲ್ಲಿ ಉಸಿರಾಟ ಮಾಡೋದಕ್ಕೆ ಸಮಸ್ಯೆ ಆಗ್ತಿರುತ್ತೆ. ಸೊ ಈ ರೀತಿಯ ಸಮಸ್ಯೆ ನಿಮ್ಗೆ ಏನಾದರೂ ಉಂಟಾಗ್ತಾ ಇದ್ರೆ, ಬ್ರೀದಿಂಗ್ ಪ್ರಾಬ್ಲಮ್ ಉಂಟಾಗ್ತಾ ಇದ್ರೆ, ನಾನು ಈ ಹೇಳಿದಂತಹ ಎಲ್ಲಾ ಸಮಸ್ಯೆಗಳು ನಿಮ್ಗೆ ಈ ಏನು ಡಿವಿಯೇಟೆಡ್ ನಸಲ್ ಸೆಪ್ಟಮ್ ಪ್ರಾಬ್ಲಮ್ ಇದು ಉಂಟಾಗ್ತಾ ಇದ್ರೆ, ನೀವು ನಾನಿವತ್ತು ತಿಳಿಸುವಂತಹ ಈ ಸಿಂಪಲ್ ಮಸಾಜ್ ಅನ್ನ ಟ್ರೈ ಮಾಡಿ, ಈ ಸಿಂಪಲ್ ಎಕ್ಸಸೈಸ್ ನ ಟ್ರೈ ಮಾಡಿ, ದಿನಕ್ಕೆ 2 ಸಲ 21 ಡೇಸ್ ಟ್ರೈ ಮಾಡಿ, ನಿಮ್ಮ ಈ ಸಮಸ್ಯೆ ಶಾಶ್ವತವಾಗಿ ದೂರ ಆಗ್ಬಿಡುತ್ತೆ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ, ಎಲ್ರಿಗೂ ಯೂಸ್ ಆಗುತ್ತೆ. ಈ ರೀತಿಯ ಸಮಸ್ಯೆ ಯಾರಿಗಿದೆ ಅವ್ರಿಗೆಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ನಿಮ್ಗೆ ಈ ಸಮಸ್ಯೆ ಇದ್ರೆ ಇದನ್ನ ದಿನ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮೊದಲನೇದಾಗಿ ಯಾವ ಟೈಮಲ್ಲಾದ್ರೂ ಮಾಡಬಹುದು, ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ಮಾಡಿ, ಆರಾಮಾಗಿ ಕೂತ್ಕೊಂಡೇ ಮಾಡಿ. ನಿಮ್ಮ ಈ ಎರಡು ಮೂಗಿನ ಈ ಸೈಡ್ ಅನ್ನ ನೋಡಿ ಈ ರೀತಿ ಮಸಾಜ್ ಮಾಡಬೇಕು, ಮೇಲಿಂದ ನೋಡಿ ಇಲ್ಲಿವರೆಗೂ ಮಸಾಜ್. 3 4 5 6 7 8 9 10 ನಂತರ ಪುಷ್ ಮಾಡಬೇಕು ನೋಡಿ. 1 2 3 4 5 6 7 8 9 10. ನಂತರ ನಿಮ್ಮ ಮೂಗಿನ ಈ ಎರಡು ಹೊಳ್ಳೆಗಳ ಮೇಲೆ ಈ ರೀತಿ ನಿಮ್ಮ ಎರಡು ಬೆರಳುಗಳನ್ನ ಇಟ್ಟು ಮೇಲ್ಮುಖವಾಗಿ ಪುಷ್ ಮಾಡಬೇಕು ನೋಡಿ. 1 2 3 4 5 6 7 8 9 10. ನಂತರ ಕೆಳಗಡೆ ಪುಷ್ ಮಾಡಬೇಕು. 1 2 3 4 5 6 7 8 9 10. ಈಗ ನೆಕ್ಸ್ಟ್ ನೋಡಿ ಈ ರೀತಿ ಮೂಗಿನ ಹೊಳ್ಳೆನ ಒಂದನ್ನ ಕ್ಲೋಸ್ ಮಾಡ್ಕೊಳ್ಳಿ, ಇನ್ನೊಂದರಿಂದ ಪುಷ್ ಮಾಡಬೇಕು ನೋಡಿ. ಹೀಗೆ ಈ ಕಡೆ ಟೈಟ್ ಆಗಿ ಇಟ್ಕೊಂಡಿರ್ಬೇಕು, ಹೀಗೆ ಪುಷ್ ಮಾಡಿ. ನಂತರ ಈ ಕಡೆ ಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಿ, ಈ ಕಡೆ ಪುಷ್ ಮಾಡಿ. ಸ್ವಲ್ಪ ಮೂಗುತಿ ದೊಡ್ಡದಾಗಿ ಹಾಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೇ. ನಂತರ ನೋಡಿ ಈ ರೀತಿ ಮಸಾಜ್ ಮಾಡಬೇಕು. ಅದೇ ಸ್ವಲ್ಪ ಲೇಡೀಸ್ ಕಷ್ಟ ಆಗುತ್ತೆ, ಮೂಗ್ ಬಟ್ಟೆ ಹಾಕೊಂಡಿರೋರಿಗೆ, ನನಗೆ ಕಷ್ಟ ಆಗ್ತಿದೆ. ಈ ರೀತಿ ಮಸಾಜ್ ಮಾಡಿ. ನಂತರ ಈ ಸೈಡ್ ಮಸಾಜ್ ಮಾಡಿ. ನಂತರ ಎರಡು ಮೂಗಿನ ಹೊಳ್ಳೆಗಳನ್ನ ಈ ರೀತಿ ಪ್ರೆಸ್ ಮಾಡಿ ಬಿಡಿ, ಪ್ರೆಸ್ ಮಾಡಿ ಬಿಡಿ ನೋಡಿ. ಹೀಗೆ 10 ಕೌಂಟ್ಸ್. ನಂತರ ಈ ರೀತಿ ಮಸಾಜ್ ಮಾಡಬೇಕು, ಇದನ್ನು ಅಷ್ಟೇ 10 ಟೈಮ್ಸ್ ಮಾಡಿ. ನಂತರ ಹೀಗೆ ಕ್ಲೋಸ್ ಮಾಡಿ, ಪ್ರೆಸ್ ಮಾಡಿ, ಕ್ಲೋಸ್ ಮಾಡಿ, ಓಪನ್ ಮಾಡಿ, ಮೂಗಿನಿಂದ ಫೋರ್ಸ್ ಆಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು ನೋಡಿ. ನಂತರ ಹೀಗೆ ಪ್ರೆಸ್ ಮಾಡಿ 10 ಕೌಂಟ್ಸ್ ಇಟ್ಕೊಂಡಿರಿ. 1 2 3 4 5 6 7 8 9 10. ಈ ರೀತಿ ನೀವು ದಿನಕ್ಕೆ 2 ಸಲ ಮಾಡಿ. ಇದನ್ನ ಮಾಡೋದಕ್ಕೆ ನನ್ನ ಪ್ರಕಾರ ಒಂದು 3 ನಿಮಿಷ ಕೂಡ ಬೇಕಾಗೋದಿಲ್ಲ. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಉಸಿರನ್ನ ಹೊರಗಡೆ ಹಾಕಿ ಫೋರ್ಸ್ ಆಗಿ ಅನ್ನಲ್ಲ, ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಉಸಿರನ್ನ ಹೊರಗಡೆ ಹಾಕಿ. ದಿನಕ್ಕೆ 2 ಸಲ ಮಾಡಿ, 1 ತಿಂಗಳು ಅಥವಾ 21 ಡೇಸ್ ಮಾಡಿ. ಖಂಡಿತವಾಗ್ಲೂ ಒಂದು ಮೊದಲನೇ ಸಲ ನೀವು ಟ್ರೈ ಮಾಡ್ತಿರಲ್ಲ ಅವಾಗಲೇ ನಿಮಗೆ ಎಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮಗೆ ಬ್ರೀದ್ ಮಾಡೋದಕ್ಕೆಲ್ಲ ಕಷ್ಟ ಆಗ್ತಿರುತ್ತೆ, ಕೆಲವರಿಗೆ ಒಂದು ಸೈಡ್ ಸರಿಯಾಗಿ ಬ್ರೀದ್ ಮಾಡೋಕ್ಕಾಗುತ್ತೆ, ಇನ್ನೊಂದು ಸೈಡ್ ಸರಿಯಾಗಿ ಬ್ರೀದ್ ಮಾಡೋಕ್ಕಾಗ್ತಿರೋದಿಲ್ಲ. ಸೊ ಇದೆಲ್ಲವೂ ಕೂಡ ಕ್ಯೂರ್ ಆಗುತ್ತೆ. ಮತ್ತೆ ನಿದ್ರೆ ಮಾಡಬೇಕಾದ್ರೆ ಸೌಂಡ್ ಬರ್ತಿರುತ್ತೆ, ಅಥವಾ ಸರಿಯಾಗಿ ಬ್ರೀದ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ನಿದ್ರೆ ಮಾಡಬೇಕಾದ್ರೂ ಕೂಡ. ತುಂಬಾ ಈ ಮೂಗಿನ ಭಾಗದಲ್ಲೇ ತುಂಬಾ ಜಾಸ್ತಿ ಏನೋ ಪ್ರೆಷರ್ ಏನೋ ಅನಿಸ್ತಿರುತ್ತೆ, ಅದರಿಂದ ತಲೆನೋವು ಬರ್ತಿರುತ್ತೆ. ಸೊ ಈ ರೀತಿ ಎಲ್ಲಾ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ತುಂಬಾ ಸಿಂಪಲ್ ಆಗಿದೆ, ಬಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ.